ಏನ್ ಮಾಡಿದ್ದಾರೆ ಪಕ್ಷಕ್ಕೆ ಯಡಿಯೂರಪ್ಪನವರು ಅಂತ ಅದೇ ಪಕ್ಷದಲ್ಲಿ ಇರುವಂತ ಕೆಲವೊಬ್ರು ಯಾರು ಆ ಮಾತು ಯಡಿಯೂರಪ್ಪನವರು ಪಕ್ಷಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಕೇಳೋರಿಗೆ ನನ್ನ ಪ್ರಶ್ನೆ ಉತ್ತರ. ಇವತ್ತು ಯಾರ್ಯಾರು ಅಧಿಕಾರದ ಅನುಭವ ಬಯಸಿದಾರಲ್ಲ ಅದೆಲ್ಲ ಯಡಿಯೂರಪ್ಪ ಸಾಹೇಬ್ ಮಾತ್ರ ಸಾಧ್ಯ. ಯಡಿಯೂರಪ್ಪ ಸಾಹೇಬ್ ಇಲ್ದಂಗೆ ಇರ್ತಿದ್ರೆ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. 50 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಸಹ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಲ್ಲ, ಅಲ್ಲ ಜಾತಿ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಸಾಹೇಬ್. ಅವರು ಅಧಿಕಾರದಲ್ಲಿ ಇದ್ದಾಗ ಯಾರ್ಯಾರು ಮಂತ್ರಿ ಆಗಿದ್ದಾರೆ, ಯಾರ್ಯಾರು ಅಧಿಕಾರ ಅನುಭವಿಸಿದ್ದಾರೆ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಯಡಿಯೂರಪ್ಪ ಶಕ್ತಿ. ಯಡಿಯೂರಪ್ಪನವರ ಅಭಿಮಾನೋತ್ಸವದ ಸಂದರ್ಭದಲ್ಲಿ ಮೊಹಮ್ಮದ್ ಸಾದಿಕ್ ಅಂತ ಹೇಳಿ ಶಿಕಾರಿಪುರದ ಲೋಕಲೇಟ್ ನಗರಸಭೆಯ ಉಪಾಧ್ಯಕ್ಷರು ಕೂಡ ಇವರಾಗಿದ್ರು. ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೋಬೇಕು BSY ಅವರ ಜೊತೆ ಇದ್ದಂತದ್ದು ಅಂತ ಬಂದಿದ್ದಾರೆ, ನನಗ್ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ನೀವು ಬಿಜೆಪಿ ಪಾರ್ಟಿಲಿ ಇದ್ದೀರಾ? ನಾನು 2003ರಿಂದ ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ. ಓಕೆ, 2 ಸತಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದೀನಿ. ಒಂದ್ಸತಿ ನಮ್ಮ ಶ್ರೀಮತಿ ಶಬಾನಾ ಬಾನು ಅಂತ ಲೇಡೀಸ್ ವಾರ್ಡ್ ಇದ್ದಾಗ ಅವ್ರು ಒಂದ್ಸತಿ ಆಯ್ಕೆ ಆಗಿದ್ದಾರೆ. ಅವರಿಗೂ ಸಹ ಸಾಹೇಬ್ರು ಯಡಿಯೂರಪ್ಪ ಸಾಹೇಬ್ರು ಪುರಸಭೆಗೆ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಆಮೇಲೆ ನಾನು 2ನೇ ಸತಿ ಜೆಂಟ್ಸ್ ವಾರ್ಡ್ ಆದಾಗ ನಾನು ಆಯ್ತಲ್ಲ ಕಂಟೆಸ್ಟ್ ಮಾಡಿದಾಗ ನಾನು ಆಯ್ತಲ್ಲ ಗೆದ್ದ ಮೇಲೆ ನನಗೂ ಪುರಸಭಾ ಉಪಾಧ್ಯಕ್ಷರನ್ನಾಗಿ ಯಡಿಯೂರಪ್ಪ ಸಾಹೇಬ್ರು ರಾಘಣ್ಣ ವಿಜೇಂದ್ರನಾಥ್ ಸೇರಿ ನನಗೆ ಮಾಡಿದ್ದಾರೆ. ಓಕೆ, ನಿಮ್ದು ಕೋಮುವಾದಿ ಪಾರ್ಟಿ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಇಷ್ಟೊಂದು ನಕ್ಕೊಂಡು ನಾನಷ್ಟೇ ಅಲ್ಲ ನಮ್ಮ ಶ್ರೀಮತಿನೂ ಉಪಾಧ್ಯಕ್ಷರು ಮಾಡಿದ್ರು ಅಂತ ಅಂತಿದ್ದೀರಿ. ಏನ್ ಕತೆ ಅದು? ಅದು ಇಲ್ಲಿಗೆ ಅನ್ವಯಿಸಲ್ವಾ? ಶಿಕಾರಿಪುರ ಪುರಸಭೆ ಇತಿಹಾಸದಲ್ಲೇ ನಾನು ಮತ್ತೆ ನನ್ನ ಶ್ರೀಮತಿ 2 ಜನ ಉಪಾಧ್ಯಕ್ಷರಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಯಡಿಯೂರಪ್ಪ ಸಾಹೇಬ್ರು, ರಾಘಣ್ಣ ವಿಜೇಂದ್ರಣ್ಣನವರು. ಕೋಮುವಾದಿ ಪಕ್ಷ ಅಂತ ಹೇಳೋರು ಹೇಳ್ತಾರೆ, ಆದ್ರೆ ಯಡಿಯೂರಪ್ಪ ಸಾಹೇಬ್ರು 50 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಸಹ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಲ್ಲ, ಆಮೇಲೆ ತಲ ಜಾತಿ ರಾಜಕಾರಣ ಮಾಡಿಲ್ಲ. ಎಲ್ಲರಿಗೂ ಒಂದೇ ದೃಷ್ಟಿಯಿಂದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಇದವರ ಒಂದು ಅದ್ಭುತವಾದ ಕನಸನ್ನ ಈ 50 ವರ್ಷ ರಾಜಕಾರಣದಲ್ಲೂ ಅವ್ರು ಅದೇ ರೀತಿ ಮಾಡ್ಕೊಂಡಿರೋದು. ಯಾವತ್ತೂ ಸಹ ಇಡೀ ನಾಡಿನ ಮುಸಲ್ಮಾನರು ಸಹ ಯಡಿಯೂರಪ್ಪ ಸಾಹೇಬ್ರು ಹೆಮ್ಮೆಯಿಂದ ಕಾಣ್ತಾರೆ. ಯಡಿಯೂರಪ್ಪ ಸಾಹೇಬ್ರು ಆ ತರ ನಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸಮಾಜ, ಇಡೀ ಸಮಾಜವನ್ನು ನಾವು ಗೌರವದಿಂದಾನೇ ಕಾಣ್ತೀವಿ. ಯಡಿಯೂರಪ್ಪ ಸಾಹೇಬ್ರಂತ ಅದ್ಭುತವಾದ ವ್ಯಕ್ತಿ, ಅದು ಬಹಳ ದೊಡ್ಡ ಶಕ್ತಿ ಅಂತ ನಾಯಕರಿಗೆ ಮುಂದೆ ನಾವು ಕಾಣ್ತೀವಿ ಅಲ್ಲೋ ಗೊತ್ತಿಲ್ಲ. ಹಾಗಾಗಿ ಅವರು ಇರೋ ಮಟ್ಟ ಇನ್ನೂ 10 ವರ್ಷ ನಮ್ಮ ಎದುರುಗಡೆ ಆರೋಗ್ಯವಾಗಿ ಇರ್ಬೇಕು ಅಂತ ನಾವು ಆಯ್ತಲ್ಲ ಅಲ್ಲನ ಹತ್ರ ಬೇಡ್ಕೊಡ್ತೀವಿ. ಸೊ ಎಲ್ಲಾ ಸಮಾಜದವರನ್ನ, ಸ್ಪೆಷಲಿ ಮುಸ್ಲಿಂ ಸಮಾಜವನ್ನ, ಅಲ್ಪಸಂಖ್ಯಾತ ಸಮಾಜವನ್ನ ಯಡಿಯೂರಪ್ಪನವರು ಹೇಗ್ ತಗೊಂಡು ಹೋಗ್ತಾರೆ? ಇಲ್ಲ, ಒಂದು ನಿಮಗೆ ಗೊತ್ತಿರಲಿ, ಅವರು ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗಂತ ಸಂದರ್ಭದಲ್ಲಿ ಅವರು ಒಬ್ರು ಕರ್ನಾಟಕದಲ್ಲಿ ಮುಸಲ್ಮಾನರು MLA ಇಲ್ಲ ಅನ್ನೋಂತ ಒಂದೇ ದೃಷ್ಟಿಗೆ ಅವರ ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ಅಲ್ಲಿ ಮುಸಲ್ಮಾನ್ ವ್ಯಕ್ತಿಗತಲ ಸಚಿವರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಅವರು ಮುಮ್ತಾಜ್ ಅಲಿ ಖಾನ್ ಅಂತ ವ್ಯಕ್ತಿಗತಲ ಅವರು ಕ್ಯಾಬಿನೆಟ್ ಅಲ್ಲಿ ಮಂತ್ರಿಯಾಗಿ ಮಾಡಿದ್ದಾರೆ. ಶಿಕಾರಿಪುರದ ಜುಬೇದಾ ವಿದ್ಯಾಸಂಸ್ಥೆ ಮಾಡಂತ ಒಬ್ಬ ಅಮ್ಜದ್ ಹುಸೇನ್ ಆಫೀಸ್ ಕರ್ನಾಟಕರಿಗೆ ರಾಜ್ಯ ಸಾಹಿತ್ಯ ಉರ್ದು ಅಕಾಡೆಮಿ ಚೇರ್ಮನ್ ರನ್ನಾಗಿ ಮಾಡಿದ್ದಾರೆ. ಪುರಸಭೆ ಇತಿಹಾಸದಲ್ಲಿ ಬೇರೆ ಪಕ್ಷದಿಂದ ಗೆದ್ದಂತ ಮುಸಲ್ಮಾನರು ಅಧಿಕಾರಕ್ಕೆ ಹೋಗಿರ್ಲಿಲ್ಲ, ಆದ್ರೆ ಯಡಿಯೂರಪ್ಪ ಸಾಹೇಬ್ರು ಜಬೀನಾ ರಾಮತುಲ್ಲಾ ಪಾಟೇಗಾರ್ ಅವರಿಗೆ ಪುರಸಭಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೈಯದ್ ಪೀರ್ ಅವರಿಗೆ ಉಪಾಧ್ಯಕ್ಷರು ಮಾಡಿದ್ದಾರೆ. ಫೈರೋಜಾಬಾದ್ ತಾಜ್ಪೀರ್ ಅವರಿಗೆ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾವತ್ತು ಅಧಿಕಾರದಲ್ಲೂ ನಮಗೆ ತಲ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಹಿಂದಿಟ್ಟಿಲ್ಲ. ಎನಿ ಟೈಮ್ ಎಂತ ಸಂದರ್ಭ ಬಂದರೂ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆಮೇಲೆ ಯಡಿಯೂರಪ್ಪ ಸಾಹೇಬ್ರು ಒಂದು ದೊಡ್ಡ ಗುಣ ಅಂದ್ರೆ ಜಾತಿ ರಾಜಕಾರಣ, ಭೇದ ಭಾವ ಯಾವತ್ತೂ ಇಲ್ಲ. ಈಗಲೂ ಸಹ ಯಡಿಯೂರಪ್ಪ ಸಾಹೇಬ್ರು ಮನೆಯಲ್ಲಿ 10 ಜನ ಮುಸಲ್ಮಾನರು ಬೆಳಗಿದ್ರೆ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಅಂತ ಹೋಗ್ತಾರೆ. ಯಾರಿಗೂ ಆಯ್ತಲ್ಲ ಮನ್ಸು ಬೇಜಾರ ಮಾಡಿದ್ರೆ ಎಲ್ಲರಿಗೂ ಆಗಂತ ಕೆಲಸ ಕಾನೂನು ಚೌಕಟ್ಟು ಒಳಗಡೆ ಯಾರಿಗೂ ವಾಪಸ್ ಕಳ್ಸಲ್ಲ, ಮಾಡೇ ಕಳಿಸ್ತಾರೆ. ಇದಾಯ್ತಲ್ಲ ಅವ್ರದೊಂದು ದೊಡ್ಡ ಗುಣ ಯಡಿಯೂರಪ್ಪ ಸಾಹೇಬ್ರಂತ ನಾಯಕತ್ವ. ಅದನ್ನ ಮತ್ತೆ ನಾವು ಯಾರಿಗೂ ಕಾಣ್ಲಿಕ್ಕೆ ಶಿಕಾರಿಪುರದಲ್ಲಿ ಸಾಧ್ಯನೇ ಇಲ್ಲ ಅಂತ ನಾನು ಅತ್ಯಂತ ಹೆಮ್ಮೆ ಮತ್ತೆ ಗೌರವದಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇದು ನೀವು ನಾಯಕರ ಬಗ್ಗೆ ಹೇಳಿದ್ರಿ, ಬಟ್ ಅಲ್ಪಸಂಖ್ಯಾತರು ಅವ್ರನ್ನ ಹೇಗ್ ಕಾಣ್ತಾರೆ? ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಸಾಹೇಬ್ರು ಶಿಕಾರಿಪುರ ಬಂದಿದ್ದಾರೆ ಅಂದ್ರೆ ನಮ್ಮ ಸಮಾಜದವರು ಸಹ ಅವರಿಗೆ ಭೇಟಿಯಾಗಕ್ಕೆ, ಅವ್ರ ಆಶೀರ್ವಾದ ಪಡಿಲಿಕ್ಕೆ ಬಹಳ ಜನ ಹೋಗ್ತಾರೆ. ನಾವಂತೂ ಯಡಿಯೂರಪ್ಪ ಸಾಹೇಬ್ರು ಬಂದಿದ್ದಾರೆ ಅಂದ್ರೆ ನಮ್ಮ ಎಂತ ಕೆಲಸ ಇದ್ರು ಸಹ ಯಡಿಯೂರಪ್ಪ ಸಾಹೇಬ್ರಿಗೆ ನೋಡ್ಬೇಕು ಅನ್ನೋ ಆಸೆಗೆ ನಾವು ಹೋಗ್ತೀವಿ. ಅವ್ರು ಹೋದಾಗೂ ಸಹ ಅವ್ರ ಪ್ರೀತಿ, ಅವ್ರ ಮಾತು ಕಮ್ಮಿ ಆಡ್ತಾರೆ ಇತ್ತೀಚೆಗೆ, ಆದ್ರೆ ಅವ್ರು ನೋಡಿದ ತಕ್ಷಣ ಬರಪ್ಪ ಕೂತ್ಕೊಳ್ರಿ ಅಷ್ಟು ವಿಶ್ವಾಸ ಪ್ರೀತಿಯಿಂದ ಕಾಣ್ತಾರೆ. ಯಾವತ್ತೂ ಆಯ್ತಲ್ಲ ಭೇದ ಭಾವ ಮಾಡಂತದ್ದು ಈಗ ನಾವು ಬೇರೆ ಬಾಯಿಂದ ಕೇಳ್ತೀವಿ. ಯಡಿಯೂರಪ್ಪ ಸಾಹೇಬ್ರು ಬಿಜೆಪಿ ಅಂದ್ರೆ ನೀವು ಹೇಳಿದ್ರೆ ನಿಮ್ಮ ಬಾಯಿಂದಾನೆ ಬಂತು ಕೋಮುವಾದಿ ಪಕ್ಷ, ಆ ತರ ನಮಗೆ ಯಾವತ್ತೂ ಅನ್ಸಿಲ್ಲ. ಯಡಿಯೂರಪ್ಪ ಸಾಹೇಬ್ರು ಹತ್ತಿರದಿಂದ ನಮ್ಮ ರಾಘಣ್ಣ ಆಗಿರ್ಬೋದು, ವಿಜೇಂದ್ರಣ್ಣ ಆಗಿರ್ಬೋದು, ನಮ್ಮ ಗುರುಮೂರ್ತಿ ಅವ್ರು ಆಗಿರ್ಬೋದು, ಯಾವತ್ತೂ ಆ ತರ ನಮಗೆ ಭೇದ ಭಾವ ದೃಷ್ಟಿಯಿಂದ ಕಂಡೇ ಇಲ್ಲ. ಹಾಗಾಗಿ ನಾವು ಅವ್ರಿಗೆ ಬಿಟ್ಟು ಎಲ್ಲೂ ಹೋಗಕ್ಕೆ ಮನ್ಸಾಗದೇ ಇಲ್ಲ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನೀವು ಚಾನೆಲ್ಸ್ ನೋಡ್ತಾ
ಇರ್ತೀರಿ, ನ್ಯೂಸ್ ಪೇಪರ್ ಓದ್ತಾ ಇರ್ತೀರಿ, ಬೇರೆಯವರು ಈ ರೀತಿಯಾಗಿ ದೂಷಿಸ್ತಾರೆ, ಬೇರೆ ಬೇರೆ ಕಡೆ ನಾಯಕರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಅವ್ರಿಗೂ ಯಡಿಯೂರಪ್ಪನವರಿಗೂ ತುಂಬಾ ಅಂತರ ಇದೆ ಅನ್ನೋದನ್ನ ನಿಮ್ ಬಾಯಿಂದ ಹೇಳಿಸ್ಬೇಕು ಅನ್ನೋ ಕಾರಣಕ್ಕೆ ಕೇಳಿದೆ ನಾನು ಇದನ್ನಷ್ಟೇ. ನಿಜ ಇದೆ ಮೇಡಮ್, ಅದಕ್ಕೆ ನಾನು ನಿಮಗೆ ಉತ್ತರ ಕೊಟ್ಟೆ. ಯಡಿಯೂರಪ್ಪ ಸಾಹೇಬರು 50 ವರ್ಷದ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಜಾತಿ ರಾಜಕಾರಣ ಮಾಡಿಲ್ಲ. ಅವ್ರಿಗೆ ಗೊತ್ತಿರೋದು ಎಡೇ ಜಾತಿ, ಒಂದು ಹೆಣ್ಣು ಜಾತಿ, ಇನ್ನೊಂದು ಗಂಡು ಜಾತಿ. ಇದು ಎಡೇ ಜಾತಿ ಅವ್ರಿಗೆ ಗೊತ್ತಿರೋದು ಬಿಟ್ರೆ ಅವ್ರು ಹಿಂದೂ, ಅವ್ರು ಮುಸ್ಲಿಮ್ಸ್, ಅವ್ರು ಲಿಂಗಾಯತರು, ಇದು ಯಾವುದು ಅವ್ರ ಬಾಯಿಂದ ನಾವು ಕೇಳಲಿಲ್ಲ. ಅವ್ರಿಗೆ ಗೊತ್ತಿರುವಂಥದ್ದು ಅವರು ಪದೇ ಪದೇ ಯಾವುದೇ ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅವ್ರು ಪದೇ ಪದೇ ಹೇಳ್ತಾರೆ, ನನಗೆ ಗೊತ್ತಿರುವಂತದ್ದು ಎಡೇ ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ಇದು ಎಡೇ ಜಾತಿ. ಬಿಟ್ರೆ ಅವ್ರ ಹತ್ರ ಜಾತಿ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಎಂದೂ ಮಾಡಿಲ್ಲ. ಅವ್ರು ನನಗೆ ಈಗಲೂ ಜ್ಞಾಪನ ಇದೆ, ಮೊದಲನೇ ಸತಿ ಮುಖ್ಯಮಂತ್ರಿ ಆದಾಗ ನಮ್ಮ ಮುಸ್ಲಿಂ ಸಮಾಜದ ಎಲ್ಲಾ ಸಮಾಜದವರಿಗೂ ಮನೆಗೆ ಕರ್ಕಳಿಸಿದ್ರು. ಮನೆಗೆ ಕರೆಸ್ಬಿಟ್ಟು, ನಿಮಗೆ ವೋಟಿಂಗ್ ನಾನು ಕರೆದಿಲ್ಲ, ಆದ್ರೆ ನಾನು ಅಧಿಕಾರದಲ್ಲಿದ್ದೀನಿ, ನಿಮ್ ಸಮಾಜದ ಕೆಲಸ ಏನ್ ಬೇಕು ನನ್ನ ಹತ್ರ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರಲ್ಲ. ಸತ್ಯ, ಅವ್ರು ಮಾಡಿಸ್ಕೊಡ್ರಿ, ನಾನು ಅಧಿಕಾರದಾಗಿದ್ದೀನಿ, ನಿಮ್ ಸಮಾಜದ ಎಲ್ಲಾ ಕೆಲಸ. ಇವತ್ತು ಶಿಕಾರಿಪುರದಲ್ಲಿ ಅನೇಕ ಶಾದಿ ಮೇಲ್ಗಳಿಗೆ, ತಾಲೂಕಿನ ಲೆಕ್ಕಕ್ಕೆ ಹೋದ್ರೆ ಅನೇಕ ತಾಲೂಕಲ್ಲಿ ಶಾದಿ ಮೇಲ್ಗಳು ಎಷ್ಟಿದಾವೆ ಎಲ್ಲದಕ್ಕೂ ಅನುದಾನ ಕೊಟ್ಟಿದ್ದಾರೆ, ಮಸೂದಿಗಳಿಗೆ ಅನುದಾನ ಕೊಟ್ಟಿದ್ದಾರೆ. ನಾವು ಯಾವತ್ತೂ ಆಯ್ತಲ್ಲ ಯಡಿಯೂರಪ್ಪ ಸಾಹೇಬರು ನಮಗೆ ಭೇದ ಭಾವದ ದೃಷ್ಟಿಲಿ ಕಾಣ್ತಾರೆ ಅಂತ ನಾವು ಕನ್ಸಲು ಯೋಚನೆ ಮಾಡಂಗಿಲ್ಲ. ಆ ಮಟ್ಟದಲ್ಲಿ ನಮ್ಮೆಲ್ಲಾ ಸಮಾಜದವ್ರಿಗೆ ತಗೊಂಡು ಹೋಗೋಂಥದ್ದು ನಮಗೆ ಹೆಮ್ಮೆ ಅನಿಸ್ತಿದೆ. ಆಮೇಲೆ ಇತಿಹಾಸ ಇದೆ, ಶಿಕಾರಿಪುರ ತಾಲೂಕು ಅಷ್ಟೇ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಸಮಾಜದವರು ಯಡಿಯೂರಪ್ಪನವ್ರ ಅಧಿಕಾರದಲ್ಲಿ ಇದ್ದಾಗ ನಮ್ಮ ಸಮಾಜದ ಕೆಲಸ ಆಗಿಲ್ಲ ಅಂತ ಹೇಳಂತ ಒಂದು ಸಮಾಜನೂ ಇಲ್ಲ. ಸಣ್ಣ ಸಣ್ಣ ಸಮಾಜದಲ್ಲಿ ಹುಡುಕಿ ಅವ್ರ ಅಧಿಕಾರದಾಗಿದ್ದ ಕೆಲಸ ಮಾಡಿರುವಂತ ಒಂದು ದೊಡ್ಡ ಗುಣ, ವ್ಯಕ್ತಿತ್ವ ಅವ್ರದ್ದು. ಅದನ್ನ ನಮಗೆ ಅವರಿಗೆ 50 ವರ್ಷದ ರಾಜಕಾರಣ ಜೀವನದಲ್ಲಿ ಈಗ BSY ಅಭಿಮಾನೋತ್ಸವ ನಡೀತಾ ಇದೆಯಲ್ಲ, ಇವತ್ತು ಅವತ್ತಿನ ದಿನಾನೇ ನಮ್ಮ ಫ್ಯಾಮಿಲಿ ಮದುವೆ ಇದ್ರು ನಾವು ಬಿಟ್ಟಲ್ಲಿ ಹೋಗ್ಬೇಕು ಅನಿಸ್ತಿದೆ. ಅವ್ರ ಮೇಲಿನ ಅಷ್ಟು ಅಭಿಮಾನ, ಪ್ರೀತಿ ನಮಗೆ. ಹಾಗಾಗಿ ಅವರು ವ್ಯಕ್ತಿತ್ವ, ಗುಣ ನಾವೇನು ಹೇಳದ್ ಬೇಡ. ಈಗ ನಾನೊಬ್ಬ, ನೀವು ಕೇಳಿದ್ರೆ ಬಹಳಷ್ಟು ಪ್ರಶ್ನೆ, ಒಬ್ಬ ಮುಸಲ್ಮಾನರಾಗಿ ಎತ್ತಲ್ಲ ನಿಮ್ಮ ಸಮಾಜ BJP ಅಂದ್ರೆ ಒಂದು ಕೋಮುವಾದಿ ಪಕ್ಷ ಅಂತ ಯೋಚನೆ ಮಾಡ್ತಾರೆ ಅಂತ. ರಾಜಕಾರಣ ಎಲ್ಲಾ ಪಕ್ಷದಲ್ಲೂ ಎಲ್ಲಾ ಜಾತಿಯಲ್ಲೂ ಇದೆ. ಬಟ್ ಯಡಿಯೂರಪ್ಪ ಅನ್ನೋಂಥ ವ್ಯಕ್ತಿ ಐತಲ್ಲ, ಕೆಲವೊಂದು ಈ ರಾಜ್ಯದಲ್ಲಿ ನನಗೆ ಗೊತ್ತಿದ್ದ ಮಟ್ಟಕ್ಕೆ ಒಬ್ಬ ಜಾತ್ಯತೀತ ನಾಯಕರು ಸ್ವಲ್ಪ ಜನ ಇದ್ದಾರೆ ಕರ್ನಾಟಕದಲ್ಲಿ, ಅದರಲ್ಲಿ ಯಡಿಯೂರಪ್ಪ ಸಾಹೇಬರು ತುಂಬಾ ಜನ ಇಷ್ಟಪಡ್ತಾರೆ ಅವರಿಗೆ ಜಾತಿ ಭೇದವನ್ನ ಮರೆತು, ಬೇರೆ ಪಾರ್ಟಿಯ ಲೀಡರ್ಸ್ಗಳು ಕೂಡ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಎಷ್ಟು ಖುಷಿ ಇದೆ ನೋಡಿ. ನಾನು ಹೇಳ್ತೀನಲ್ಲ, ಯಡಿಯೂರಪ್ಪ ಸಾಹೇಬರು ವಿಧಾನಸೌಧದ ಅಧಿವೇಶನದಲ್ಲಿ ಏನಾದ್ರು ರಾಜಕಾರಣದಲ್ಲಿ ಐತಲ್ಲ ಮಾತು ನಡೆದಿರ್ಬೋದು, ಆದರೆ ಹೊರಗಡೆ ಬಂದಾಗ ನಮ್ಮ ಮುಸ್ಲಿಂ ಸಮಾಜದ ನಾಯಕರು ಕೂಡ, ಬೇರೆ ಪಕ್ಷದ ನಾಯಕರು ಕೂಡ ಯಡಿಯೂರಪ್ಪನವರಿಗೆ ಗೌರವದ ದೃಷ್ಟಿಯಿಂದಾನೇ ಕಾಣ್ತಾರೆ. ಈಗಲೂ ಹಿಂದೆನೂ ಸಹ ಅವ್ರು ಈಗ್ಲೂ ಸಹ. ಯಾಕಂದ್ರೆ ಯಡಿಯೂರಪ್ಪ ಸಾಹೇಬರು ಒಂದು ಹೋರಾಟದ ಮೂಲಕ ಇವತ್ತು ಒಂದು ಸಾಮಾನ್ಯ ಪುರಸಭಾ ಸದಸ್ಯರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಅವ್ರ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಈ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಾಹೇಬ್ರು ಇದ್ದಿದ್ದಕ್ಕೆ BJP ಇವತ್ತು ಹೇಳ್ತಾರೆ, ಯಡಿಯೂರಪ್ಪ ಅಂದ್ರೆ BJP ಅಂದ್ರೆ ಯಡಿಯೂರಪ್ಪ ಸಾಹೇಬ್ರು. ಯಾಕಂದ್ರೆ ಯಡಿಯೂರಪ್ಪ ಸಾಹೇಬ್ರು ಗುಣ, ಪುರಸಭಾ ಸದಸ್ಯರಾಗಿ ಒಂದು ಅಧಿಕಾರದ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಅಷ್ಟು ಸುಲಭವಾದ ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಯಡಿಯೂರಪ್ಪ ಸಾಹೇಬ್ರು ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಸಾಧ್ಯ ಅಂದ್ರೆ ಅದನ್ನ ಆಯ್ತಲ್ಲ ಒಂದೇ ದೃಷ್ಟಿಯಿಂದ ಎಲ್ಲಾ ಜನಾಂಗಕ್ಕೂ ಕಾಣ್ತಾರಲ್ಲ, ಆ ಪ್ರೀತಿ ವಿಶ್ವಾಸ ಪರಮಾತ್ಮ ಅಲ್ಲ ಆಯ್ತಲ್ಲ ಅವರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯ ಪ್ರಕಾರದಲ್ಲಿ ಅವ್ರು ಮುಂದೆ ಹೋಗಿದ್ದಾರೆ. ನಾನು ಮುಂದೆ ಮತ್ತೆ ಹೇಳೋದು, ಯಡಿಯೂರಪ್ಪ ಸಾಹೇಬ್ರಂತ ವ್ಯಕ್ತಿ ನಾವು ಮುಂದೆ ನೋಡಕ್ಕೆ ಸಾಧ್ಯ ಇಲ್ಲ. ಅವ್ರು ಇನ್ನು 10 ವರ್ಷಗಳ ಕಾಲ ನಮ್ಮ ಎದುರುಗಡೆ ಆರೋಗ್ಯವಾಗಿ ಇರ್ಬೇಕು ಅಂತ ನಾನು ಎಲ್ಲನ ಹತ್ರ ಪದೇ ಪದೇ ಬೇಡ್ಕೊಳ್ತೀನಿ. ಸೊ ನೀವು ಈ ಪ್ರಶ್ನೆ ಕೇಳೋದಕ್ಕೆ ತುಂಬಾ ಸೂಕ್ತ ಅಂತ ಅನ್ನಿಸ್ತೀರಿ. ಯಾಕಂದ್ರೆ ನೀವು ಯಡಿಯೂರಪ್ಪನವ್ರನ್ನ ಹತ್ತಿರದಿಂದ ಕಂಡಿದ್ದೀರಾ ಒಂದು, ಮತ್ತೆ ಅವರು ಪಕ್ಷ ಭೇದ, ಜಾತಿ ಭೇದ ಇದನ್ನೆಲ್ಲ ಮರೆತು ಸಮಾಜಕ್ಕೆ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರಿ. ನಿಮ್ಮಿಂದನೇ ಇದು ರೀಚ್ ಆಗುವಂತದ್ದು. ಪ್ರಶ್ನೆ ಏನು ಅಂತಂದ್ರೆ, ಏನ್ ಮಾಡಿದ್ದಾರೆ ಪಕ್ಷಕ್ಕೆ ಯಡಿಯೂರಪ್ಪನವರು ಅಂತ ಅದೇ ಪಕ್ಷದಲ್ಲಿ ಇರುವಂತ ಕೆಲವೊಬ್ರು ಮಾತಾಡ್ತಾರೆ. ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂತಾರೆ. ನೀವೊಬ್ಬ ಶಿಕಾರಿಪುರದವರಾಗಿ ಪಕ್ಷ ಬಿಟ್ಟಾಕಿ ಏನ್ ಹೇಳ್ತೀರಿ? ಮೇಡಮ್, ನಾನು ಇವತ್ತು ಹೇಳ್ಬೇಕಂದ್ರೆ, ಯಾರು ಆ ಮಾತು ಯಡಿಯೂರಪ್ಪನವರು ಪಕ್ಷಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಕೇಳೋರಿಗೆ ನನ್ನ ಪ್ರಶ್ನೆಗೆ ಉತ್ತರ, ಇವತ್ತು ಯಾರ್ಯಾರು ಅಧಿಕಾರದ ಅನುಭವ ಬಯಸಿದಾರಲ್ಲ ಅದೆಲ್ಲ ಯಡಿಯೂರಪ್ಪ ಸಾಹೇಬ್ರಿಂದ ಮಾತ್ರ ಸಾಧ್ಯ. ಯಡಿಯೂರಪ್ಪ ಸಾಹೇಬ್ರು ಇಲ್ದಂಗೆ ಇರ್ತಿದ್ರೆ ಇವತ್ತು ಕರ್ನಾಟಕದಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬರ್ತಾ ಇರ್ಲಿಲ್ಲ. ಆ ದೊಡ್ಡ ವ್ಯಕ್ತಿತ್ವ, ಆ ದೊಡ್ಡ ಗುಣ ಇರೋದ್ರಿಂದ ಎಲ್ಲರಿಗೂ ಜೊತೆಗೆ ತಗೊಂಡು ಅವ್ರೆತ್ತಲ್ಲ ಅಧಿಕಾರಕ್ಕೆ ತಂದಿದ್ದಾರೆ. ಅಂದ್ರೆ ಇದು ಯಡಿಯೂರಪ್ಪ ಸಾಹೇಬ್ರು ಗುಣ ಬಿಟ್ರೆ ಬೇರೆಯವರಿಂದ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಅವರು ಅಧಿಕಾರದಲ್ಲಿ ಇದ್ದಾಗ ಯಾರ್ಯಾರು ಮಂತ್ರಿ ಆಗಿದ್ದಾರೆ, ಯಾರ್ಯಾರು ಅಧಿಕಾರ ಅನುಭವಿಸಿದ್ದಾರೆ, ಅವ್ರಿಗೆ ಕೇಳಿದ್ರೆ ಗೊತ್ತಾಗತ್ತೆ ಯಡಿಯೂರಪ್ಪ ಶಕ್ತಿ ಏನು ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವೇನು ಸಣ್ಣ ರಾಜಕಾರಣಿಗಳು, ನಾವು ಕಾರ್ಯಕರ್ತರು, ನಮ್ಗಿಂತ ದೊಡ್ಡ ದೊಡ್ಡ ನಾಯಕರುಗಳು ಇದಾರಲ್ಲ,
ಅವ್ರ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ. ವೆಲ್ ಸರ್, ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ನೀವೆಲ್ಲ Thank you. ಸೇರ್ಕೊಂಡು ಅಭಿಮಾನೋತ್ಸವ ಮಾಡ್ತಾ ಇದ್ದೀರಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದು ಅಲ್ಪಸಂಖ್ಯಾತ ಬಿಜೆಪಿಯ ನಾಯಕರ ಮಾತಾಗಿತ್ತು. ಯಡಿಯೂರಪ್ಪನವರ ಶಕ್ತಿ ಏನು ಅನ್ನೋದು ಯಾರೆಲ್ಲ ಅಧಿಕಾರ ಅನುಭವಿಸಿದಾರಲ್ಲ, ಇವಾಗ ಯಾರೆಲ್ಲ ಬಿಜೆಪಿಯ ಶಾಸಕರಂತ ಕರೆಸ್ಕೊಳ್ತಾ ಇದಾರಲ್ಲ, ಶಾಸಕರಾಗಿ ಆಗಿದಾರಲ್ಲ, ಅವ್ರಿಗೆ ಹೋಗಿ ಕೇಳಿ ಅನ್ನುವಂತಹ ಉತ್ತರವನ್ನ ಮಾತ್ರ ಅವ್ರು ಆಡಿದ್ದಾರೆ. ಈ ಕಾನ್ವರ್ಸೇಷನ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸಭೆ ವಿತ್ ಸಭಾನಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಎಪಿಸೋಡ್ ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.